ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ಧನುರ್ಮಾಸದಲ್ಲಿ ಬಂದಿರೋಂಥ ಅಮಾವಾಸ್ಯೆ ತಿಥಿ ಏನಿದೆಯಲ್ವಾ, ಇದು ಅಂದರೆ ಧನುರ್ಮಾಸದ ಅಮಾವಾಸ್ಯೆ ಅಂದ್ರೇ ತುಂಬ ಶ್ರೇಷ್ಠವಾದ ಒಂದು ಅಮಾವಾಸ್ಯೆ. ಯಾಕೆ ಅಂದರೆ ಎಳ್ಳು ಅಮಾವಾಸ್ಯೆ ಅಂತ ಹೇಳಿ ಇದು ಪ್ರಾರಂಭ ಆಗುತ್ತೆ. ಸೊ ಈ ಒಂದು ಎಳ್ಳಿಗೆ ತುಂಬ ಪ್ರಾಮುಖ್ಯತೆಯೂ ಇದೆ. ಇಲ್ಲಿ ಈ ಧನುರ್ಮಾಸ ಅಂದ ತಕ್ಷಣವೇ ಇದು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಮಾಸ ಅಂತಾನೆ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ. ಅಂಥದ್ರಲ್ಲಿ ನಮಗೆ ಪ್ರತಿಯೊಬ್ಬರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಪೂಜೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆ ಸುಮಾರು ಜನ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಾವು ಪೂಜೆಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡು ಬರೋವಂಥದ್ದು ಈ ಒಂದು ಧನುರ್ಮಾಸದ ಪೂಜೆ ವಿಧಾನ ಪದ್ಧತಿಯಲ್ಲಿದೆ. ಅಂದರೆ ವಿಷ್ಣುವಿನ ಒಂದು ಆರಾಧನೆ ಅನ್ನೋದು ತುಂಬಾ ಒಂದು ಶ್ರೇಷ್ಠವಾದ ಮಾಸ ಈ ಒಂದು ಧನುರ್ಮಾಸ. ಈ ಒಂದು ಧನುರ್ಮಾಸ ಅಮಾವಾಸ್ಯೆಯ ಒಂದು ದಿನ ಎಷ್ಟೋ ಕೆಲಸ ಕಾರ್ಯಗಳು ಹಾಗೆ ನಿಂತೋಗಿದೆ. ನಾವು ಮಾಡಬೇಕು ಅಂದ್ಕೊಂಡಿರೋದು ಮಾಡೋಕ್ಕಾಗ್ತಾ ಇಲ್ಲ. ನಿಂತು ಹೋಗಿರೋಂಥ ಕೆಲಸ ಕಾರ್ಯಗಳು ಅಂದರೆ ಎಷ್ಟೋ ಜನ ಮದುವೆಯಿಂದನೂ ತಗೊಳ್ಳಿ, ಮದುವೆ ಮಾಡಬೇಕು ಅಂತಿರ್ತಾರೆ, ಮದುವೆ ಆಗ್ತಾ ಇರಲ್ಲ. ಅದಕ್ಕೆ ಅಂತಲೇ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಎಲ್ಲರೂ ಕೂಡ ಮದುವೆ ಆಗಬೇಕಾಗಿರೋರು, ಮಕ್ಕಳಾಗಬೇಕಾಗಿರೋರು, ಹಾಗೆ ಇನ್ನು ನಮ್ಮ ಜೀವನಕ್ಕೆ ಏನೇನೆಲ್ಲ ಬೇಕಾಗಿದೆಯೋ ಅದು ಎಲ್ಲವನ್ನೂ ನಾವು ಆ ಒಂದು ವೃಕ್ಷ ರಾಜನ ಮುಂದೆ ನಾವು ಹೇಳ್ಕೊಂಡು ಬರುವಂಥ ಒಂದು ಧನುರ್ಮಾಸದ ಪೂಜೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಮಾವಾಸ್ಯೆ ದಿನ ನೀವು ಏನನ್ನ ಮಾಡಿದ್ರೆ ನಿಂತು ಹೋಗಿರುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಸ್ಟಾರ್ಟ್ ಆಗತ್ತೆ ಅನ್ನೋದಕ್ಕೆ. ಏನ್ ಬೇಕಾದ್ರೂ ಆಗಿರ್ಬೋದು. ನಾನು ಅವಾಗಲೇ ಹೇಳ್ದಾಗೆ ಮದುವೆ ಇರ್ಬೋದು, ಮಕ್ಕಳಾಗೋದು, ಎಜುಕೇಷನ್ನು, ಮನೆ ತಗೊಳ್ಳೋ ಅಂಥದ್ದು, ಏನ್ ಬೇಕಾದ್ರೂ ನಿಮ್ಮ ಒಂದು ಕೋರಿಕೆಗಳು, ಬೇಡಿಕೆಗಳು ಇರಬಹುದು. ಅದನ್ನ ನಾವು ಯಾವ ರೀತಿ ಮಾಡಬೇಕು ಅಂದ್ರೆ, ಎಷ್ಟೋ ಕೆಲಸ ಕಾರ್ಯಗಳಿಗೆ ನೀವು ಕೇಳಿರ್ಬೋದು, ನಿಮ್ಗೆ ಯಾಕೋ ಟೈಮ್ ಬಂದಿಲ್ಲ, ಆಮೇಲೆ ನಿಮ್ಗೇನೋ ಕೆಲವೊಂದು ದೋಷಗಳಿರಬಹುದು, ಪಿತೃದೋಷಗಳಿರಬಹುದು. ಇದೆಲ್ಲ ನಾವು ಕೇಳಿರುವಾಗ ಪಿತೃದೇವತೆಗಳಿಂದನೂ ಕೂಡ ನಿಮಗೆ ಆಶೀರ್ವಾದ ಬೇಕಾಗುತ್ತೆ. ಇದು ಎಲ್ಲದೂ ಕೇಳಿರೋದ್ರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಆದರೆ ತುಂಬ ಪವರ್ಫುಲ್ ಆಗಿರುವಂಥ ರೆಮಿಡಿಯನ್ನು ತಗೊಂಡು ಬಂದಿದ್ದೀನಿ. ಇದನ್ನ ಮಾಡಿ ನೋಡಿ. ಈ ಒಂದು ವರ್ಷದಲ್ಲಿ ಅಂದರೆ ಮುಂದಿನ ಧನುರ್ಮಾಸದ ಒಳಗೆ ಯಾರ್ಯಾರಿಗೆಲ್ಲ ನಿಂತಿದ್ದಂಥ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ, ರಿಸಲ್ಟ್ ಬಂದಿದೆ, ಪರಿಹಾರ ಸಿಕ್ಕಿದೆ ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ. ತುಂಬಾ ಸಿಂಪಲ್ ರೆಮಿಡಿ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ವೀಳ್ಯದೆಲೆ ತಗೊಳ್ಳಿ, ಅಂದ್ರೆ 2 ವೀಳ್ಯದೆಲೆ ತಗೊಳ್ಳಿ, ಅದರಲ್ಲಿ 1 ಹಚ್ಚು ಬೆಲ್ಲದ ಹಚ್ಚನ್ನ ಇಡಿ, ಹಾಗೆ ಒಂದು 50 ಗ್ರಾಮ್ ಕರಿ ಎಳ್ಳನ್ನ ಇಡಿ. ಅದರಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಗ್ತೀರಿ, ಪೂಜೆ ಏನೇನೆಲ್ಲ ಪೂಜಾ ಪದ್ಧತಿ ಇದೆಯೋ ಅದನ್ನೆಲ್ಲದನ್ನು ಮಾಡಿ ನಂತರ ಇದನ್ನ ನೀವು ಅಲ್ಲಿ ಅರ್ಪಣೆ ಮಾಡುವಾಗ ಭಗವಂತನಿಗೆ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ನೀವು ಪಿತೃದೇವತೆಗಳಿಗೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು, ಪಿತೃದೇವತೆಗಳು ಅಷ್ಟು ಅಂದ ತಕ್ಷಣನೇ ನೀವು ಏನು ಇಲ್ಲಿ ಅಶ್ವತ್ಥ ವೃಕ್ಷದ ಒಂದು ಪೂಜೆಯನ್ನ ಮಾಡ್ತಾ ಇರ್ತೀರಿ ಅಲ್ವಾ, ಇಂಥ ಸಮಯದಲ್ಲೂ ಕೂಡ ಪಿತೃಗಳು ನಿಮಗೆ ಅಷ್ಟು ಅಂತ ಹೇಳಿದಾಗ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್. ವೀಳ್ಯದೆಲೆ 2 ವೀಳ್ಯದೆಲೆ ಇಟ್ಕೊಳ್ತೀರಿ, ಅದ್ರ ಮೇಲೆ 1 ಹಚ್ಚು ಬೆಲ್ಲ ಇಟ್ಕೊತೀರಿ, ಓನ್ಲಿ 50 ಗ್ರಾಮ್ ಕರಿ ಎಳ್ಳನ್ನ ಇಡ್ತೀರಿ. ನೀವು ಪ್ರಾರ್ಥನೆ ಮಾಡಿ, ಸಂಪೂರ್ಣ ಮನಸ್ಫೂರ್ತಿಯಾಗಿ ಪಿತೃದೇವತೆಗಳಿಗೆ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ 7 ಬಾರಿ ಪ್ರದಕ್ಷಿಣೆ ಮಾಡುವಾಗ ನಿಂತು ಹೋಗಿರೋ ಎಲ್ಲ ಕೆಲಸ ಕಾರ್ಯಗಳು ನನಗೆ ಎಲ್ಲವೂ ಸ್ಟಾರ್ಟ್ ಆಯ್ತು, ನನ್ನ ಜೀವನದಲ್ಲಿ ಎಲ್ಲವೂ ಅಭಿವೃದ್ಧಿ, ಯಶಸ್ಸು, ಲಾಭ, ಜಯ ಎಲ್ಲದೂ ಶುರು ಆಯ್ತು, ನಾನು ಅನ್ಕೊಂಡಿರೋ ಅಂತ ಕೆಲಸ ಕಾರ್ಯಗಳು ಶುರು ಆಯ್ತು, ಪ್ರಾರಂಭಗೊಳ್ತು ಅಂತ ಹೇಳಿ ನೀವು 7 ಪ್ರದಕ್ಷಿಣೆಯನ್ನ ಮಾಡಿಕೊಂಡು ಬನ್ನಿ. ನೋಡಿ, ಈ ಅಮಾವಾಸ್ಯೆ ದಿವಸ ಮಾಡಿರುವಂತ ಒಂದು ಪೂಜೆ ಮುಂದಿನ ಅಮಾವಾಸ್ಯೆ 1 ತಿಂಗಳಲ್ಲೇ ಎಷ್ಟೋ ಜನಕ್ಕೆ ಉತ್ತರ ಸಿಗುತ್ತೆ. ಹಾಗೆ ಮುಂದಿನ ಧನುರ್ಮಾಸದ ಒಳಗೆ ನೀವು ಅನ್ಕೊಂಡಿರೋದು ಎಲ್ಲದೂ ನಿಮಗೆ ನೆರವೇರುತ್ತೆ. ನೀವೇ ಹೇಳ್ತೀರಾ, ಈ ಧನುರ್ಮಾಸದ ಒಂದು ಅಮಾವಾಸ್ಯೆ ದಿವಸ, ಎಳ್ಳು ಅಮಾವಾಸ್ಯೆ ದಿವಸ ನಾನು ಈ ಒಂದು ರೆಮಿಡಿಯನ್ನ ನಾವು ಮಾಡ್ಕೊಂಡಿದ್ದೆ, ನೀವು ಮಾಡ್ಕೊಳ್ಳಿ ಅಂತ ಹೇಳಿ
ನೀವು ಕೂಡ ಸಾಕಷ್ಟು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಗೊತ್ತಿರೋರ್ಗೆಲ್ಲರಿಗೂ ಹೇಳೋ ಅಷ್ಟು ಪವರ್ಫುಲ್ ಆಗಿದೆ ಈ ಒಂದು ರೆಮಿಡಿ. ಎಲ್ಲರೂ ಮಾಡ್ಕೊಳ್ಬೇಕಾಗಿರೋ ಅಂತ ಒಂದು ರೆಮಿಡಿ. ಇದ್ರೊಟ್ಟಿಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಕೆಂಪು ದಾರ, ಇದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ಫಲ್ಸಾರಿ ಅಂಗಡಿ ಅಂತೀವಿ, ಪೂಜಾ ಸಾಮಗ್ರಿಗಳು ಸಿಗುವಂತ ಅಂಗಡಿ ಅಂತ ಏನಿರುತ್ತೆ ಅಲ್ವಾ, ಅಲ್ಲಿ ಹೋಗಿ ನೀವು ಅಶ್ವತ್ಥ ವೃಕ್ಷಕ್ಕೆ ಸುತ್ತುವಂತ ಕೆಂಪು ದಾರ ಅಂತ ಕೇಳಿದ್ರೆ ಅವರು ಕೊಡ್ತಾರೆ. ಕೆಂಪು ದಾರ, ಬರೀ ಕೆಂಪು ದಾರ ಆದ್ರೂ ತಗೊಳ್ಬಹುದು, ಹಳದಿ ಮಿಶ್ರಿತವಾಗಿರುವಂತ ಅಂದ್ರೆ ಯೆಲ್ಲೋ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಕೂಡ ಒಂದು ನಿಮಗೆ ದಾರ ಸಿಗುತ್ತೆ, ಅದಾದ್ರೂ ತಗೊಳ್ಬಹುದು. ಎರಡರಲ್ಲಿ ಯಾವುದು ತಗೊಂಡ್ರು ಸರಿ. ಅದನ್ನ ನೀವು ತಗೊಂಡು ಅಶ್ವತ್ಥ ವೃಕ್ಷಕ್ಕೆ ನೀವು 7 ಬಾರಿ ಪ್ರದಕ್ಷಿಣೆ ಮಾಡ್ತೀರಿ ಅಲ್ವಾ, ಆಗ ಅಶ್ವತ್ಥ ವೃಕ್ಷಕ್ಕೆ ಆ ದಾರವನ್ನ ನೀವು ಬಂಧಿಸ್ಬೇಕಾಗತ್ತೆ, ಅಂದ್ರೆ ಕಟ್ಟಬೇಕಾಗತ್ತೆ. ನೀವು ದಾರವನ್ನ 7 ಸಾರಿ ಅದನ್ನ ಕಟ್ಟಿ ನೀವು ನಮ್ಮ ಎಲ್ಲ ನಿಂತು ಹೋಗಿರೋ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಒಂದು ಅಡೆತಡೆಗಳಿರ್ಬೋದು, ಲೋಪದೋಷಗಳಿರ್ಬೋದು, ಪಿತೃದೋಷಗಳೇ ಇರಬಹುದು, ಯಾವ ಒಂದು ಗ್ರಹಚಾರ ನಮಗೆ ಸರಿ ಇರ್ಲಿಲ್ವೋ ಎಲ್ಲದನ್ನು ನೀವು ಅಶ್ವತ್ಥ ವೃಕ್ಷದ ಒಂದು ಸಾನ್ನಿಧ್ಯದಲ್ಲಿ ಎಲ್ಲವನ್ನು ಬೇಡ್ಕೊಂಡು ಇದನ್ನ ಮಾಡ್ಕೊಂಡು ಬನ್ನಿ. ನಿಮಗೆ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ. ಸೊ ತುಂಬಾ ಸಿಂಪಲ್ ಆಗಿರೋಂಥ ಈ ರೆಮಿಡಿ, ಆದ್ರೆ ತುಂಬಾ ಪವರ್ಫುಲ್ ಆಗಿರೋಂಥ ಈ ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ಈ ಅಮಾವಾಸ್ಯೆ ದಿವಸ ಇದನ್ನ ಯಾರು ಮರಿದೇನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ಧನುರ್ಮಾಸದಲ್ಲಿ ಮಾಡಬೇಕಾಗಿರುವಂತ ಪೂಜೆ ಕೈಕರ್ಯಗಳು ತುಂಬಾ ಇದೆ. ಹಾಗೆ ಬಹಳ ಹತ್ರದಲ್ಲೇನೆ ಬರ್ತಾ ಇದೆ ವೈಕುಂಠ ಏಕಾದಶಿ. ಸೊ ಇದೆಲ್ಲದು ವಿಷ್ಣುಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ವಿಷ್ಣುನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಶ್ರೀಹರಿಯ ವಾಸಸ್ಥಾನ ಅಂದ್ರೆ ಮಹಾಲಕ್ಷ್ಮಿ ತಂತಾನಾಗಿ ಓಡಿ ಬರ್ತಾರೆ. ಸೊ ಹೀಗಿರುವಾಗ ಈ ಒಂದು ಅಮಾವಾಸ್ಯೆಯ ದಿನ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, 1 ಪ್ಯಾಕು ಕಲ್ಲು ಉಪ್ಪನ್ನ ತರೋದನ್ನ ಮರಿಲೇಬೇಡಿ ಅಂತ ಹೇಳ್ತೀನಿ. ಹಾಗೆ ಕೆಲವೊಂದು ಇದು ಎಳ್ಳು ಅಮಾವಾಸ್ಯೆ ಆಗಿರೋದ್ರಿಂದ ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಸ್ವಲ್ಪ ಅರಿಶಿಣ, ಎಲೆ, ಅಡಿಕೆ, ಬಳೆ, ಓಕೆ, ಈ ಥರದ್ದೆಲ್ಲ ಒಂದು ಮಂಗಳ ದ್ರವ್ಯಗಳು ಅಂತ ಹೇಳ್ತೀವಿ ಅಲ್ವಾ, ಅವತ್ತಿನ ದಿನ ಅದನ್ನ ಕೊಂಡ್ಕೊಂಡು ಬನ್ನಿ. ಸ್ವಲ್ಪ 1 kg ಅಕ್ಕಿ ಆದ್ರೂ ಅವತ್ತಿನ ದಿನ ತಗೊಂಡು ಬನ್ನಿ. 1 ಲೀಟರ್ ಎಣ್ಣೆ ಆದ್ರೂ ಅವತ್ತಿನ ದಿನ ತಗೊಂಡು ಬನ್ನಿ. 1 ಲೀಟರ್ ಇಲ್ಲ, ಅರ್ಧ ಲೀಟರು ಅಂತ ಒಂದು ಸ್ಮಾಲ್ ಪ್ಯಾಕು, ಇನ್ನು ಕೊನೆಗೆ 250 ಗ್ರಾಮ್ ಆದ್ರೂ ಒಂದು ಮನೆಗೆ ತುಪ್ಪವನ್ನು ತೆಗೆದುಕೊಂಡು ಬನ್ನಿ. ಇದೆಲ್ಲವೂ ನೀವು ಅಮಾವಾಸ್ಯೆ ದಿವಸ ನೀವು ಮಾಡ್ತಾ ಬಂದ್ರೆ ನಿಮ್ಮಲ್ಲಿರೋಂಥ ದಾರಿದ್ರತನಗಳು, ಅಡೆತಡೆಗಳು, ಲೋಪದೋಷಗಳು, ಶಾಪಗಳು, ಇನ್ನೇನೋ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ, ಇದೆಲ್ಲವೂ ನಿವಾರಣೆ ಆಗುತ್ತೆ. ಓವರ್ ಆಲ್ ಏನು ನಮ್ಮಲ್ಲಿರೋ ದಾರಿದ್ರತನ ಹೊರಗಡೆ ಹಾಕ್ಬೇಕು ಅಂದ್ರೆ ಇದೆಲ್ಲ ಮಂಗಳ ದ್ರವ್ಯಗಳನ್ನ ನೀವು ತಗೊಂಡ್ ಬನ್ನಿ ಅಂತ ಹೇಳ್ತಾ, ಈ ಒಂದು ಎಳ್ಳು ಅಮಾವಾಸ್ಯೆ ದಿವಸ ನಾನು ಕೊಟ್ಟಂತ ಈ ಸಿಂಪಲ್ ಆಗಿರೋ ರೆಮಿಡಿ ಪವರ್ಫುಲ್ ಆಗಿರುವಂತ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಮತ್ತೆ ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ. ಹೋಗ್ಬರ್ಲಾ? ನಮಸ್ಕಾರ.